ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ಕಚೇರಿಯ 11ರಲ್ಲಿ ಪೌರ ಕಾರ್ಮಿಕರಿಗೆ ಸರಿಯಾದ ವೇತನ ನೀಡದೆ 3 ತಿಂಗಳು ವೇತನವನ್ನು ಕೊಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು. ಇದು ಕೇವಲ ವಲಯ ಕಚೇರಿಯ 11ರ ಬಗ್ಗೆ ಮಾತ್ರವಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವಂತಹ ಪೌರ ಕಾರ್ಮಿಕರ ಅಳಲು. ತಾವು ಸರಿಯಾಗಿ ಕೆಲಸ ಮಾಡಿದರೂ ವೇತನ ನೀಡುವುದರಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವಂತಹ ಮಹಾನಗರ ಪಾಲಿಕೆ ಈ ವಿಷಯ ಕುರಿತು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಜರುಗಿಸಬೇಕೆಂದು ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿಯ ಸದಸ್ಯರಾದ ಪ್ರಕಾಶ್ ಹುಬ್ಬಳ್ಳಿ ಹೇಳಿಕೆ ನೀಡಿರುತ್ತಾರೆ. ಪೌರ ಕಾರ್ಮಿಕರು ಕಾಯಂ ಪೌರ ಕಾರ್ಮಿಕರು ಮಾಡೋರು ಯಾರು? ಅಲ್ಲ, ನಾವು ಬಂದು ಒಂದು ವಾರ ನಂತರ ಹೇಳೋಗಿವಿ, ಯಾವ್ದು ಮರೆಯೋದಿಲ್ಲ. ಸಫಾಯಿ ಕರ್ಮಚಾರಿ ಬಂದವ್ರಿಗೆ ಯಾರಂದ್ರೆ ಅದಕ್ಕೂ ಮರೆಯೋದಿಲ್ಲ. ಅಲ್ಲ, ಸ್ವಲ್ಪ ಮರೆಯೋದಿಲ್ಲ. ನಾವು ಒಂದು ವಾರದಿಂದ ಮುಂಚೆ ಬಂದು ಹೇಳೋಗಿ ನಾವು ನಿಮ್ಮೆಲ್ಲ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗ್ತಾವ. ಇಲ್ಲಿ ಕೆಲಸ ಮಾಡಿದ್ರು ಪೇಮೆಂಟ್ ಆಗಿಲ್ಲ ಅಂತಾರೆ ಈಗ. ಅಲ್ಲ, ಕಾಯಂ ಪೌರ ಕಾರ್ಮಿಕರು ನೀವು ಪೇಮೆಂಟ್ ಮಾಡಿದಂತಂದ್ರ ಅಲ್ಲ ಎಷ್ಟು ತಿಂಗಳಿದವ ನಿಂದ? ಈಗ ಇವ್ರು ಏನ್ ಕೆಲಸ ಮಾಡೋದು ನಿಜಾನ ಐತಿ, ಪಗಾರ ಆಗ್ಲಿಲ್ಲ ಅಂತಂದ್ರೆ ಹೆಂಗ? 3 ತಿಂಗಳ ಪೇಮೆಂಟ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಹೆಂಗ? ಅಲ್ಲ ಸರ್, ಹೇಳ್ತೇವಲ್ಲ ಮಾಹಿತಿ ನಾ ಬಂದಿಲ್ಲ. ನಾವ್ 2 ಸಲ ಬಂದೇವಿ ಇಲ್ಲಿ. ನೋಡ್ರಪ್ಪ, ನಾವ್ ಹೇಳ್ತೀವಿ ಈ ಪೌರ ಕಾರ್ಮಿಕರ ಸಮಸ್ಯೆ ಬಿಡೋದಿಲ್ಲ ಯಾರಿಗೂ. ಇವ್ರ ಪೇಮೆಂಟ್ ಮಾಡುದಿಲ್ಲ, ಏನ್ ಮಾಡುದಿಲ್ಲ. ಅಲ್ಲ, ಇವ್ರು ಪೇಮೆಂಟ್ ಮಾಡುದು ಎಲ್ಲಿ? ಇವ್ರು ಬಿಲ್ ಮಾಡೋದು ಯಾರಿಗಲಿ? ಅವ್ರು ಕರೆಸ್ಲಿಕ್ಕೆ ಅವ್ರಿಗೆ ಚಾರ್ಜ್ ಯಾರು ತಗೊಂಡ್ರೆ ಅವ್ರದ? ಈ ಸದ್ಯಕ್ಕೆ ಯಾರು ಚಾರ್ಜ್ ತಗೊಂಡಾರ? ಈಗ ಕರೆಸ್ಲಿ ಅವ್ರಿಗೆ ಇಲ್ಲಿ ಬಾರ್ಮ ಇಲ್ಲ ಏನ್ ನಾವು ಬಂದ್ರು ಮರ್ಯಾದಿಲ್ಲ ಅಂತಂದ್ರೆ ಹೆಂಗೆ? ಬಾರ್ಮ ಇಲ್ಲ ಈಗ ಕರೆಸ್ಲಿ ಮತ್ ಮನೆ ಹೆಂಗ್ ನಡ್ಸಾಕತ್ತೆ ನೋಡ್ರಿ. ಇಲ್ಲಿ ನಾನು ಝೋನ್ ಅನ್ನೋದ್ರಿ, ಝೋನ್ ಇವತ್ತು ನಾನು ಲಿಸ್ಟ್ ತಗೊಂಡು ಇದ್ರೊಳಗಿಂದ 4 ಜನದ ಇವ್ರದ್ದು ಯಾರು ಕಾಯಂ ಪೇಮೆಂಟ್ ಮಾಡೋದೆ ಇಲ್ಲೇ ಬರೀ ಝೋನ್ 11 ಟೋಟಲಿ ನಂಬರ್ ಕಾರ್ಮಿಕರ ಬಗ್ಗೆ ಈ ಕಾರ್ಪೊರೇಷನ್ ಒಳಗೆ ಎಲ್ಲಿ ನೋಡಿದ್ರು ಇದೇ ತರ ಮಾಡ್ತಾರೆ. ಅದ್ರ ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ, ಪೇಮೆಂಟ್ ಆಗಿಲ್ಲ ಅಂತೇಳಿ. ಯಾವ ತರ ಇವ್ರು ಹೆಂಗ್ ನಡೆಸ್ಬೇಕು ಇವ್ರ ಮನೆ? ಈಗ ಅದ್ರಾಗ ಬೇರೆ ನಾವು ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯರು ಆಲ್ರೆಡಿ ವಾರದಿಂದ ಹೋಗಿ ಹೇಳೋಗಿ ಇಂಥವ್ ಸಂಬಂಧ ಏನ್ ಮಾಡ್ಬೇಕು? ಒಂದ್ ತಾಸು ಸೂಟಿ ಮಾಡಿದ್ರೆ ಪೇಮೆಂಟ್ ಕಟ್ ಮಾಡ್ತಾರೆ. ಈಗ ನಾನು ಹೇಳ್ತಾರೆ ಝೋನ 11 ಅಂತ ಹೇಳಲ್ಲ, ನಮ್ಮ ಹುಬ್ಳಿ ಧಾರವಾಡ ಪ್ರತಿಯೊಂದು ಝೋನಲ್ಲಿ ಹೋಗಿರುವ ಒಂದು ಸಮಸ್ಯೆ. ಇದನ್ನ ಶಾಶ್ವತವಾಗಿ ಪಾಲ್ಬೇಕಿಲ್ಲ. ಯಾಕಂತಂದ್ರೆ ಈಗ ನೀವಂತೂ ನಮ್ ಕೆಲಸ ಕೊಟ್ಟಿರ್ತೀವಿ, ಕಾರ್ಮಿಕರ ಬಗ್ಗೆ ವಿಚಾರ ಆಗ್ಲಿ ಅಂತಂದ್ರೆ ಏನ್ ಮಾಡೋದು? ಇದು ಟೋಟಲಿ ಫುಲ್ ಕ್ಲಿಯರ್ ಆಗ್ಬೇಕಿದೆ. ಇಲ್ಲಂತಂದ್ರೆ ನಾವು ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯರಾಗಿ ನಾವು ಇಂಥವ್ರು ನಾವು ಕೆಲಸ ಮಾಡ್ಬೇಕಂದ್ರ ನೋಡ್ರಿ, ಈ ಎಲ್ಲ ಪ್ರತಿಯೊಂದು ಟೇಬಲ್ ಒಳಗ ಇವ್ರ ಪೇಮೆಂಟ್ ಎಲ್ಲ ಕ್ಲಿಯರ್ ಇರ್ತಾವ. ಇವ್ರು ಪೌರ ಕಾರ್ಮಿಕರು ಎದುರಿಸಲು ಆಗೋದಿಲ್ಲ. ಇವ್ರು 3 ತಿಂಗಳು ಪೇಮೆಂಟ್ ಆಗಿಲ್ಲ. ಪಾಪ ಇವ್ರು ಈ ಕಂಟಿನ್ಯೂ ಬ್ಯಾಂಕಿಗೆ ಹೋಗಿ ಬರಾಕತ್ತಾರೆ, ಜಮಾ ಆಗಿ ಬಂದಾಗೆಲ್ಲ ಜಮಾ ಆಗೈತಿ ಮಾಡ್ತೀವಿ ಅಂತ ಹೇಳಿ ಕಳ್ಸಾಕತ್ತಾರೆ. ಬರ್ಬೇಕಂದ್ರೆ 300 ರೂಪಾಯಿ ಖರ್ಚು ಬರ್ಬೇಕು, 1500 ರೂಪಾಯಿ ಅಂತ ಯಾರು ಕೊಡ್ತಿಲ್ಲ? ಕೆಲಸ ಅಂತೂ ಕಂಪಲ್ಸರಿ ಮಾಡ. ಏನವ ನಿಮ್ಮ ಹೆಸರ? ಕಮಲವ್ವ.